ಮಂಡ್ಯದಿಂದ ಒಬ್ಳು ಲೇಡಿ ಕರ್ಕೊಂಡ್ಬಂದು. ಅದು ಅದೇ ಹೊಸ ಸಾಕ್ಷಿ ಬೇರೆ. ಹೊಸ ಸಾಕ್ಷಿ ಮಾಸ್ಕ್ ವಿಮೆನ್ ಈಗ ವುಮೆನ್. ಬುರುಡೆ ಭೀಮಕ್ಕ ಬಂದು ಹೇಳಿ ಈಗ. ಇದು ಒಡನಾಡಿ ಸಂಸ್ಥೆಯಲ್ಲಿ 2023ರಲ್ಲೇ ಈ ಲೇಡಿ ವಿಡಿಯೋ ಮಾಡಿದ್ರು. ಅದು ಇವಾಗ ಡಿಲೀಟ್ ಮಾಡಿದ್ದಾರೆ. ಈಗ ಹೊಸದಾಗಿ ತಗೊಂಡ್ಬಂದಿರಲಿ ನ್ಯೂ ಫೇಸ್ ನ್ಯೂ ಸ್ಟ್ರಕ್ಚರಲ್ಲಿ ಇವಾಗ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಆಕೆ ಹೇಳೋ ಪ್ರಕಾರ ಪ್ರಕೃತಿ ಚಿಕಿತ್ಸಾಲಯದ ಎದುರಿನಲ್ಲಿ ಇವರು ಮತ್ತು ಇವರ ತಾಯಿ ಹೋಗಿದ್ರು, ಆದರೆ ಅವ್ರು ಇವತ್ತು ಬದುಕಿಲ್ಲ. ಅವರ ಅಪ್ಪನ ಬರ್ತ್ಡೇಗೋಸ್ಕರ ಅವ್ರು ಹೋಗಿದ್ರು, ಆದರೆ ಅವರ ಅಪ್ಪ ಬಂದಿಲ್ಲ. ಅವ್ರ ಅಪ್ಪನ ಬರ್ಡೇ ಇದೆ ಅನ್ನೋ ಕಾರಣಕ್ಕೆ ಅಕ್ಟೋಬರ್ 9ನೇ ತಾರೀಕು 8ನೇ ತಾರೀಕು ಟ್ರೈನ್ ಹತ್ಕೊಂಡು 9ನೇ ತಾರೀಕು ಬೆಳಗ್ಗೆ ಬಂದು ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಸಂಜೆ 4 ಗಂಟೆಗೆ ಅವ್ರಿಗೇನೋ ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು ಅಂತ ಅಲ್ಲಿಗೆ ಹೋಗಿದ್ರು, ಆದರೆ ಅವ್ರ ಅಪ್ಪನೂ ಇವತ್ತು ಬದುಕಿಲ್ಲ. ನೀವು ಇಲ್ಲಿ ಏನು ಗೊತ್ತಾ, ಸುಜಾತಾ ಭಟ್ ಕೇಸ್ ತಗೊಳ್ಳಿ, ಬರೋ ಎಲ್ಲರೂ ಸತ್ತೋಗಿರ್ತಾರೆ, ಒಬ್ರು ಜೀವ ಸಾಯಿಸಿರ್ತಾರೆ ಅಂತ ಎಲ್ಲರೂ ಸತ್ತೋಗಿರ್ತಾರೆ, ಯಾರು ಬದುಕಿರಲ್ಲ. ಅವತ್ತು ಅವ್ರು ಬಂದಿದ್ರು, ಅವ್ರಿದಾರ ಇಲ್ಲ, ಅವ್ರು ಸತ್ತೋಗಿದ್ದಾರೆ. ನಾನಿದು ನಾನು ಕೇಳಿ ಅಂತ ಹಿಂಗೆ ಹೇಳಿ 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 ಆಯ್ತು. ಪ್ರಕೃತಿ ಚಿಕಿತ್ಸಾಲಯದ ಹತ್ರ ನಿಂತಿದ್ರಂತೆ, ಗೇಟ್ ಎದುರುಗಡೆ. ಒಳಗಡೆ ಹೋಗಿ ಭಯ ಆಯ್ತಂತೆ, ಹೊರಗಡೆನೇ ನಿಂತಿದ್ರಂತೆ. ಅಷ್ಟೊತ್ತಿಗೆ 4 ಗಂಟೆಗೆ ಒಂದು ಹೆಣ್ಣು ಮಗಳು ಬಂದ್ಲಂತೆ. ಅವಳು ನೋಡೋಕ್ಕೆ ಜ್ಯೋತಿ ಥರ, ಅವ್ರ ಅಕ್ಕನ ಮಗಳು ಜ್ಯೋತಿ ಥರ ಇದ್ಲಂತೆ. 2 ನಿಮಿಷ ಅವಳನ್ನೇ ನೋಡ್ತಾ ಇದ್ರಂತೆ. ಏನು 2 ನಿಮಿಷ ಸೌಜನ್ಯ ಛತ್ರಿ ಹಿಡ್ಕೊಂಡು ಹಿಂಗೆ ನಿಂತಿದ್ಲ. ಮಳೆ ಬರ್ತಾ ಇರೋ ಟೈಮಲ್ಲಿ, ಮಳೆ ಬರುವಾಗ ಹೆಣ್ಣು ಹಿಂಗೆ ಪಾಸ್ ಆದರೆ 2 ನಿಮಿಷ ನೋಡಬೇಕು ಅಂತಂದರೆ ಅವಳು ಛತ್ರಿ ಹಿಂಗೆ ಹಿಡ್ಕೊಂಡಾಗ 2 ನಿಮಿಷ ನೋಡೋಕೆ ಏನಿರುತ್ತೆ, ಛತ್ರಿ ನೋಡ್ಬೇಕು ನೀವು ಅಷ್ಟೇ. ಆಮೇಲೆ ಇನ್ನೊಂದು ಬ್ಯೂಟಿ ಇದೆ ಇದರಲ್ಲಿ. ಅದೇ ನ್ಯಾಚುರೋಪತಿ ಹಾಸ್ಪಿಟಲ್ ಎದುರುಗಡೆ ಪ್ರೈಮ್ ವಿಟ್ನೆಸ್ ನಂಬರ್ 9 ಜನಾರ್ದನ, ಅವನು ಸೆಷನ್ ಕೋರ್ಟಲ್ಲಿ, CID-ಯಲ್ಲಿ, CBI-ಯಲ್ಲಿ 3 ಚಾರ್ಜ್ ಶೀಟ್ ಮತ್ತು ಆರ್ಡರ್ ಕಾಪಿಯಲ್ಲಿ ಅವನ ಸಾಕ್ಷಿ ಮೆನ್ಷನ್ ಇದೆ. ಪ್ರೈಮ್ ವಿಟ್ನೆಸ್ ನಂಬರ್ 9 ಜನಾರ್ದನ್ ಇಸ್ ನ್ಯಾಚುರೋಪತಿ ಹಾಸ್ಪಿಟಲ್ನ ಸೆಕ್ಯೂರಿಟಿ ಗಾರ್ಡ್. ಅವ್ರ ಮಾವ ವಿಠಲ್ಗೌಡ ನೋಡೋಕೆ ಮುಂಚೆ ನೋಡಿರೋ ವ್ಯಕ್ತಿ ಅವ್ನು. ನಾನು ಆಕೆ ಪಾಸ್ ಆಗಿದ್ದು ನೋಡಿದ್ದೀನಿ, ಅವಳು ನನಗೆ ವಿಶ್ ಮಾಡಿ ಹೋದ್ಲು ಪ್ರತಿದಿನದಂತೆ ಅಂತ ಪ್ರೈಮ್ ವಿಟ್ನೆಸ್ ನಂಬರ್ 9 ಜನಾರ್ದನ ಸಾಕ್ಷಿ ಹೇಳಿದ್ದಾನೆ, CID-ಗೆ, CBI-ಗೆ, ಕೋರ್ಟ್ಗೆಲ್ಲ. ಈಕೆ ಹೇಳೋ ಸ್ಟೋರಿಲಿ ಜನಾರ್ದನ ಇಲ್ವೇ ಇಲ್ವಲ್ಲ. ಇನ್ನೊಂದು ಸುಳ್ಳು ಶುರುವಾಗ್ತಾ ಇದೆ. ನಾನು ಹೇಳೋದು, ನಾನು 13 ಗುಂಡಿ ತೋಡಿದ್ರಲ್ಲ ಅಲ್ಲಿ, ನಾನು 13 ಗುಂಡಿ ತೋರಿಸಿದ್ರು ಇವರು, ಜಾಸ್ತಿ ಆಯ್ತಲ್ಲ ಅಂತ. ಯಾಕಂದರೆ ಸಮೀರು, ತಿಮ್ರೋಡಿ, ಮಟ್ಟಣ್ಣ, ಜಯಂತು, ಸುಜಾತಾ ಭಟ್ಟು, ಆಮೇಲೆ ಇನ್ಯಾರ್ಯಾರು ಬಂದರು, ಇನ್ನೊಂದು 4-5 ಜನ